ಮಂಗಳೂರಿನ ದೇವಾಂಗ ಸಮಾಜದ ವತಿಯಿಂದ ಈ ಬಾರಿಯೂ ವಿನೂತನ ರೀತಿಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಿದ್ದು, ಸ್ವಾತಂತ್ರ್ಯ ವೀರರ ಭಾವಚಿತ್ರದೊಂದಿಗೆ ಮಾಹಿತಿಯ ಟಿಪ್ಪಣಿಯನ್ನು ಸಂಗ್ರಹಿಸಿದ್ದಾರೆ. ಈ ಬಗ್ಗೆ ಕುಕ್ಯಾಡಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಅಕ್ಷಿತಿ ಮಮ್ಲೂರು ಅವರು ಮಾತನಾಡಿ, ಸ್ವಾತಂತ್ರ್ಯ ವೀರರನ್ನ ಪ್ರತಿದಿನ ಪರಿಚಯಿಸುವ ಉದ್ದೇಶದಿಂದ ಟೀಮ್ ಮಿತ್ರರು ಎಂಬ ವಾಟ್ಸ್ಆಪ್ನ ತಂಡದೊಂದಿಗೆ ಸ್ವಾತಂತ್ರ್ಯ ವೀರರ ಸಂದೇಶವನ್ನು ಗುರುತಿಸಲು ಸಾಧ್ಯವಾಗಿದೆ. ದಿನಕ್ಕೊಂದರಂತೆ ಒಟ್ಟು 366 ವೀರರನ್ನ ಪರಿಚಯಿಸಿದ್ದು, ಮುಂದಿನ ಪೀಳಿಗೆಗೆ ಈ ಮಾಹಿತಿಯಿಂದ ಸಹಾಯಕವಾಗಲಿ ಎಂಬ ಉದ್ದೇಶದೊಂದಿಗೆ ಆಗಸ್ಟ್ 15ರಂದು ಅಮೃತ ವೀರರು ಎಂಬ ಪುಸ್ತಕವನ್ನು ಪ್ರಕಟಿಸಲಿದ್ದೇವೆ. ಈ ಬಗ್ಗೆ ಸ್ಪರ್ಧೆಯನ್ನ ಕೂಡ ಏರ್ಪಡಿಸಿದ್ದು, ಆಗಸ್ಟ್ 15ರಂದು ಅತಿಥಿಗಳ ಸಮ್ಮುಖದಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮವು ನಡೆಯಲಿದೆ ಎಂದರು. ಅಮೃತ ಮಹೋತ್ಸವದ ಒಂದು ಭಾಗವಾಗಿ ನಾವು ಪ್ರಸ್ತುತ ವರ್ಷ ಹಮ್ಮಿಕೊಂಡ ಒಂದು ಕಾರ್ಯಕ್ರಮ ಈ ಒಂದು ಸ್ವಾತಂತ್ರ್ಯ ನಮನ. ಯಾವಾಗ ನಾವು ದಿನನಿತ್ಯ ಒಂದು ವರ್ಷ ನಿರಂತರವಾಗಿ ಒಂದು ಧ್ವಜಾರೋಹಣ ನಾವು ಮಾಡ್ತಾ ಬಂದೆವೋ, ಆಗ ಮಾಧ್ಯಮದವರಿಂದಲೇ ಒಂದು ಸಲಹೆ ಬಂತು, ಪ್ರಸ್ತುತ ವರ್ಷ ಮುಂದಿನ ವರ್ಷ ನೀವೇನು ಮಾಡ್ತೀರಿ ಅಂಥೇಳಿ. ಆ ಯೋಚನೆಗೆ ಪೂರಕವಾಗಿ ಇಂಥ ಒಂದು ಸ್ವಾತಂತ್ರ್ಯ ನಮನ ಅಂತ ಒಂದು ರೂಪು ಕಂಡಿತ್ತು. ವಾಟ್ಸಪ್ನ ಮೂಲಕ ನಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ದೈನಂದಿನ ದಿನದಲ್ಲಿ ನಾವು ಪರಿಚಯಿಸಬೇಕೆಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಹೊರಟದ್ದು. ಉದ್ದೇಶದಿಂದ ನಾವು ಒಂದು ಟೀಮ್ ಮಿತ್ರರು ಅಂತ ಮಾಡಿಕೊಂಡು ನಮ್ಮದೇ ಆದಂಥ ಅಂತರ್ಜಾಲ ಪುಸ್ತಕ ಇತ್ಯಾದಿಗಳನ್ನು ನಾವು ಅಧ್ಯಯನ ಮಾಡಿಕೊಂಡು ಈ ಒಂದು ಸ್ವಾತಂತ್ರ್ಯ ವೀರರ ಒಂದು ಸಂದೇಶವನ್ನು, ಸ್ವಾತಂತ್ರ್ಯ ವೀರರ ಹೋರಾಟವನ್ನು ನಾವು ಅಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹಾಗೆ ಮಾಡುವಾಗ ನಮಗೆ ಈಗ ಅನಿಸ್ತದೆ, ಈ ಒಂದು ಹೊತ್ತಿನಲ್ಲಿ ಈಗ 366 ಪ್ರತಿನಿತ್ಯ ನಾವು 300 ದಿನಕ್ಕೆ ಒಂದರಂತೆ 366 ನೆನಪಿನಾವಳಿಗಳನ್ನು ನಾವು ಇವತ್ತು ವಾಟ್ಸಪ್ನಲ್ಲಿ ಬಿಂಬಿಸಿದ್ದೇವೆ. ಹಾಗೆ ಆರಂಭದಿಂದ ಗೊಂಡದ್ದು ನಾಡ್ದು ಆಗಸ್ಟ್ 16ಕ್ಕೆ 366 ಮುಗಿಯುವ ಹೊತ್ತಿಗೆ ಇದಕ್ಕೊಂದು ಸ್ಪಷ್ಟ ಕಲ್ಪನೆ, ಇದೊಂದು ಟಿಪ್ಪಣಿಯಾಗಿ ಮುಂದಿನ ನಮ್ಮ ಮಕ್ಕಳಿಗೆ ಬರಬೇಕೆಂಬ ಉದ್ದೇಶದಿಂದ ನಾವು ಇದನ್ನೊಂದು ಅಮೃತ ವೀರರು ಎಂಬ ಒಂದು ಪುಸ್ತಕವನ್ನು ಕೂಡ ನಾಡ್ದು ಆಗಸ್ಟ್ 15ರ ದಿನ ನಾವು ಇದನ್ನು ಪ್ರಕಟಿಸಲಿಕ್ಕಿದ್ದೇವೆ. ಮತ್ತು ಇದರಲ್ಲಿ ಬಹಳ ಒಂದು ವಿಶೇಷ, ನಮ್ಮ ಇಡೀ ಟೀಮ್ ಗ್ರೂಪ್ ಆಗಲಿ ಇದನ್ನು ಸೇರಿದಂಥ ಬಂಧುಗಳಿಗೆ ಏನು ಅನಿಸ್ತಿದೆ ಅಂತ ಹೇಳಿದರೆ, ನಾವು ಗುರುತಿಸಿಕೊಂಡ ಒಂದು 10-20 ಸ್ವಾತಂತ್ರ್ಯ ಹೋರಾಟಕ್ಕಿಂತಲೂ ಇನ್ನೂ ಅಧಿಕ ಮಂದಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು, ಗಲ್ಲು ಶಿಕ್ಷೆಯನ್ನು ಕಂಡವರು, ಅನೇಕ ರೀತಿಯ ಚಿತ್ರಹಿಂಸೆಗೊಳಗಾದವರು, ಇದನ್ನೆಲ್ಲ ಕಂಡಾಗ ನಾವು ಇದನ್ನೆಲ್ಲ ನಮಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳು ಅರಿವಿಗೆ ಬಂದಾಗ ನಾವು ನಿಜಕ್ಕೂ ಬಹಳ ಒಂದು ಆತ್ಮದ ಒಂದು ಸಂತೋಷವನ್ನು ನಾವು ಪಡ್ತಾ ಇದ್ದೇವೆ. ಹಾಗೆ ಇಂಥ ಒಂದು ಎಲ್ಲ ಚಿತ್ರಾವಳಿಗಳನ್ನು ಈ ರೀತಿಯಲ್ಲಿ ನಾವು ಕೊಡ್ತಾ ಬರುವಾಗ ನಮಗೆ ಎಷ್ಟೋ ಮಂದಿ ವಿಶೇಷವಾಗಿ ನಮಗೆ ಪ್ರೇರಣೆ ಕೊಟ್ಟವರಿದ್ದಾರೆ. ಪ್ರತಿನಿತ್ಯ ಇದನ್ನು ಗುರುತಿಸಿಕೊಂಡು ಟಿಪ್ಪಣಿ ರೂಪದಲ್ಲಿ ಬರೆದವರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ದೇವಾಂಗ ಸಮಾಜದ ಅಧ್ಯಕ್ಷರಾದ ಜಯ ಬಜಾಲ್, ಯುವ ದೇವಾಂಗದ ಅಧ್ಯಕ್ಷರಾದ ಸುನಿಲ್ ಕುಮಾರ್, ಚಿರುಂಬಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷೆ ಶಾಂತಾ ರವೀಂದ್ರ, ದೇವಾಂಗ ಸಮಾಜದ ಕೋಶಾಧಿಕಾರಿ ದೇವದಾಸ್ ಪಿ, ಪ್ರಜ್ವಲ್ ಪಡೀಲ್, ಯು ಸುಬ್ರಹ್ಮಣ್ಯ, ವಿಶ್ವಂ ಚಕ್ರಪಾಣಿ, ಕಮಲಾಕ್ಷಿ ರಮೇಶ್, ರೇವತಿ ದೇವದಾಸ್, ಸೌಮ್ಯ ಕಾಸರಗೋಡು, ಸುಜಾತ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಶರತ್ ಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.